ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಗೂಗೆ ಕಣ್ಣು ಕಾಣಲರಿಯದೆ ರವಿಯ ಬೈವದು. ಗೂಗೆ ಕಣ್ಣು ಕಾಣಲರಿಯದೆ ರವಿಯ ಬೈವದು. ಕುರುಡ ಕಣ್ಣ ಕಾಣಲರಿಯದೆ ಕನ್ನಡಿಯ ಬೈವನು. ಕುರುಡ ಕಣ್ಣ ಕಾಣಲರಿಯದೆ ಕನ್ನಡಿಯ ಬೈವನು. ಇವರ ಮಾತೆಲ್ಲವೂ ಸಹಜವೇ, ಇವರ ಮಾತೆಲ್ಲವೂ ಸಹಜವೇ. ನರಕ ಸಂಸಾರದಲ್ಲಿ ಹೊದ್ದು ಕುಳಿತುಕೊಳ್ಳುತ್ತಾ, ನರಕ ಸಂಸಾರದಲ್ಲಿ ಹೊದ್ದು ಕುಳಿತುಕೊಳ್ಳುತ್ತಾ, ಶಿವನಿಲ್ಲ ಮುಕ್ತಿ ಇಲ್ಲ ಹುಸಿ ಎಂದಡೆ, ಶಿವನಿಲ್ಲ ಮುಕ್ತಿ ಇಲ್ಲ ಹುಸಿ ಎಂದಡೆ, ನರಕದಲ್ಲಿಕ್ಕದೆ ಬಿಡುವನೇ ಚೆನ್ನಮಲ್ಲಿಕಾರ್ಜುನ. ನರಕದಲ್ಲಿಕ್ಕದೆ ಬಿಡುವನೇ ಚೆನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಸೃಷ್ಟಿಕರ್ತ ಪರಮಾತ್ಮನ ಬಗ್ಗೆ ಹೇಳ್ತಾ ಇರ್ತಾರೆ. ಅನೇಕ ಭವಿಗಳು ನಾಸ್ತಿಕರು ಏನು ಹೇಳ್ತಾರೆ ಅಂದರೆ, ದೇವರಿಲ್ಲ, ನಾನಷ್ಟೇ ಸತ್ಯ, ದೇವರಿಲ್ಲ, ದೇವರೆಲ್ಲ ಮಿಥ್ಯ ಅಂತ ಹೇಳ್ತಿರ್ತಾರೆ. ಮತ್ತು ದೇವ ಯಾರಿಗೆ ಕಾಣೋದಿಲ್ಲ, ಅದಕ್ಕೋಸ್ಕರ ಅವನು ಇಲ್ಲ, ನಾ ಕಂಡದ್ದಷ್ಟೇ ನಾನು ಸತ್ಯ ಅನ್ನೋವಂಥ ಒಂದು ಯುಕ್ತಿಯನ್ನು ಅವರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದ್ರೆ, ಅವನು ಅದಾನ ಅಂದರೂ ಅದಾನ, ಇಲ್ಲ ಅಂದರೂ ಅದಾನ, ಯಾರು ದೇವರು. ಅದಕ್ಕೋಸ್ಕರ ಇಲ್ಲಿ ಎರಡು ದೃಷ್ಟಾಂತಗಳನ್ನು ನಮಗೆ ಅವರು ಕೊಡ್ತಾರೆ. ಗೂಗೆ ಕಣ್ಣು ಕಾಣಲರಿಯದೆ ರವಿಯ ಬೈಯುವುದು ಅಂದರೆ, ಗೂಗೆ ತನಗೆ ಕಣ್ಣು ಕಾಣೋದಿಲ್ಲ, ಯಾವಾಗ ಹಗಲು ಹೊತ್ತಿನಲ್ಲಿ, ಅದಕ್ಕೆ ರಾತ್ರಿ ಹೊತ್ತಿನಾಗ ಅದಕ್ಕೆ ಕಣ್ಣು ಕಾಣಿಸ್ತವೆ. ಯಾಕಂದರೆ ಸೂರ್ಯನ ಪ್ರಕೃತಿಯನ್ನು ಆ ಗೂಗಿಯ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಅದೇನಾಗ್ತತಿ ಅಂದ್ರೆ, ಆ ಕಣ್ಣು ಕಾಣದೇ ಹೋಗ್ತತಿ. ಅದಕ್ಕೋಸ್ಕರ ಗೂಗೆ ಏನು ಮಾಡ್ತತಿ ಅಂದರೆ, ಹಗಲಿನಾಗೆಲ್ಲ ಈ ರವಿ ಸೂರ್ಯ ಯಾವುದಕ್ಕೆ ಬಂದ ಅಂತ ಹೇಳಿ ಅದು ಬೈತಾ ಇರ್ತದೆ. ಯಾಕಂದ್ರೆ ರವಿ ಇಲ್ಲ, ಅವನು ಸುಳ್ಳು, ಅವನು ನನ್ನ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಆ ಗೂಗೆ ಆ ಸೂರ್ಯನಿಗೆ ರವಿಗೆ ಬೈತಾ ಇರ್ತದೆ. ಅದೇ ರೀತಿ ಕುರುಡ ಕಣ್ಣ ಕಾಣಲರಿಯದೆ ಕನ್ನಡಿಯ ಬೈವನು ಅಂದರೆ, ಒಬ್ಬ ಕುರುಡ ಅಲ್ಲಿ ಅವ ದೃಷ್ಟಿಹೀನನಾದಾಗ, ದೃಷ್ಟಿ ಕಳ್ಕೊಂಡಾಗ, ನಾವೇನಾದರೂ ಅವನ ಮುಂದೆ ಒಂದು ಕನ್ನಡಿಯನ್ನು ನೋಡ್ಕೊ, ನಿನ್ನ ಮುಖ ಕಾಣ್ತತಿ ಅಂತ ಹೇಳಿದರೆ ಅವ ಏನು ಮಾಡ್ತಾನೆ, ಯಾಕೆ ಕನ್ನಡಿ ಅದು, ಅದ್ರಾಗ ಏನು ಕಾಣ್ತತಿ, ಏನು ಕಾಣೋದಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿ ಆ ಕನ್ನಡಿಯನ್ನು ಆತ ಬೈತಾನ. ಮತ್ತೆ ಏನು ಹೇಳ್ತಾರಂದ್ರೆ, ಇವರ ಮಾತೆಲ್ಲವೂ ಸಹಜವೇ ಅಂದರೆ, ಆ ಗೂಗೆ ರವಿಯ ಬೈಯೋದು, ಕುರುಡ ಕನ್ನಡಿ ಬೈಯೋದು, ಇದು ಸಹಜವಾದ ಒಂದು ಕ್ರಿಯೆ ಇದು. ಯಾಕಂದರೆ ಗೂಗಿಗೂ ಹಗಲೊತ್ತಿನಲ್ಲಿ ಕಣ್ಣು ಕಾಣೋದಿಲ್ಲ, ಈ ಕುರುಡನಿಗೂ ದೃಷ್ಟಿ ಇರಲಿದ್ದಕ್ಕೆ ಅವನಿಗೂ ಕಾಣೋದಿಲ್ಲ. ಅದಕ್ಕೋಸ್ಕರ ಇದು ಸಹಜವಾಗಿದ್ದು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ, ನರಕ ಸಂಸಾರದಲ್ಲಿ ಹೊದ್ದು ಕುಳಿಗೊಳ್ಳುತ್ತಾ ಅಂದರೆ, ಈ ಸಂಸಾರದಲ್ಲಿ, ಈ ಭವಬಂಧನದಲ್ಲಿ, ಭವಪಾಶದಲ್ಲಿ, ಭವಸಾಗರದಲ್ಲಿ ಈ ಮನುಷ್ಯ ಏನು ಮಾಡ್ಯಾನಂದ್ರೆ, ಇದು ಒಂಥರ ನರಕ ಸದೃಶ್ಯವಾದಂಥ ಈ ಬದುಕನ್ನು ಆತ ಕಳೀತಾ ಇರ್ತಾನೆ. ಇಲ್ಲಿ ಆತ ನರಕ ಯಾತನೆಯನ್ನು ಆತ ಪಡ್ತಾ ಇರ್ತಾನೆ. ಅಂಥ ಒಂದು ಸಂಸಾರದಲ್ಲಿ ಇದ್ದಂಥ ಒಬ್ಬ ಭವಿ ಮತ್ತು ನಾಸ್ತಿಕ ಅವನು ಏನು ಹೇಳ್ತಾನಂದ್ರೆ, ಶಿವನಿಲ್ಲ ಮುಕ್ತಿ ಇಲ್ಲ ಹುಸಿ ಅಂತ. ಅಲ್ಲಿ ದೇವರು ಇಲ್ಲ, ಮತ್ತು ದೇವರಿಂದ ನಾವು ಮುಕ್ತಿಯನ್ನು ಪಡ್ಕೊಂಡು ಮುಕ್ತಾತರಾಗಬೇಕು ಅಂತ ಯಾರಾದರೂ ಹೇಳಿದರೆ ಅದೆಲ್ಲ ಸುಳ್ಳು ಅಂತ ಹೇಳ್ತಾನೆ. ಯಾಕಂದರೆ ಅವ ಅಲ್ಲಿ ಒಂದು ಸಂಸಾರದ ಸಾಗರದಲ್ಲಿ ಆತ ಮುಳುಗಿ ಹೋಗಿಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಅವ ಹುಸಿಯದು, ಸುಳ್ಳದು, ದೇವರು ಅನ್ನೋದು ಅಂತ ಹೇಳ್ತಾನೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅಕ್ಕಮಹಾದೇವಿ ತಾಯಿಯವರು, ನರಕದಲ್ಲಿಕ್ಕದೆ ಬಿಡುವನೇ ಚೆನ್ನಮಲ್ಲಿಕಾರ್ಜುನ. ಏನು ಈ ನರಕ ಅನ್ನುವಂಥ ಒಂದು
ಸಂಸಾರದಲ್ಲಿ ತೊಳಲುತ್ತಾ ಇರುವಂಥ ಮನುಷ್ಯ ಅಲ್ಲಿ ಶಿವನಿಲ್ಲ, ಮುಕ್ತಿ ಇಲ್ಲ ಅಂತ ಹೇಳಿದಾಗ ಆತ ಏನು ಮಾಡ್ತಾನೆ ದೇವರು ಅಂದರೆ ಮತ್ತೆ ಆತನನ್ನು ನರಕದಲ್ಲಿ ಇಕ್ತಾನವನು ಮತ್ತೆ ನರಕಕ್ಕೆ ಅವನು ದೂಡ್ತಾನ ಅಂಥೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಆ ಸೃಷ್ಟಿಕರ್ತ ಪರಮಾತ್ಮನ ಇರುವು, ಆತನ ಒಂದು ಘನತೆ, ಆತನ ಒಂದು ಕಾರ್ಯ, ಇವುಗಳನ್ನೆಲ್ಲ ನಾವು ತಿಳ್ಕೋಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಆ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ಅಲ್ಲಿ ಸಾಧನೆಯನ್ನು ಮಾಡ್ತಾ ಹೋದಾಗ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅನುಗ್ರಹ, ಒಂದು ಕೃಪೆ ನಮಗೆ ದೊರಕ್ತದೆ. ಹಾಗಾದರೆ ನಾವು ಏನು ಮಾಡಬೇಕು? ಇದೆಲ್ಲ ಮಾಡಬೇಕಂದ್ರೆ ಮೊದಲೇ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿ ವಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಆ ದೇವನ ಒಂದು ಘನತೆ ಏನನ್ನೋದು ನಮಗೆ ಗೋಚರವಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.